ಹಾಸನ ಜಿಲ್ಲೆಗೆ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಸನ ಜಿಲ್ಲೆಯ ತುಂಬ ಅಂದರೆ ಈಗಾಗಲೇ 3 ತಾಲೂಕುಗಳಿಗೆ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ನೂತನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಸಕಲೇಶಪುರ ಭಾಗಗಳಿಗೆ ಈಗಾಗಲೇ ವಿಸಿಟ್ ಕೊಟ್ಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವರ ಜೊತೆಗೆ ಇಲ್ಲಿನ ಸ್ಥಳೀಯ AC ಅವರು ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಆಗಿರ್ಬೋದು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, 75ರ ಭಾಗದಲ್ಲಿ ಈಗಾಗಲೇ ವಿಸಿಟ್ ಮಾಡಿ ಅಲ್ಲಿನ ವಸ್ತುಸ್ಥಿತಿ ಏನಿದೆ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಹಾಸನ ಜಿಲ್ಲಾಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆಯಿಂದಲೂ ಮಳೆಯ ಹಾನಿ ಪ್ರದೇಶಕ್ಕೆ ಈಗಾಗಲೇ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳನ್ನು ಕೂಡ ವಿವರಣೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಈ ಭಾಗದಲ್ಲಿ ಹೆದ್ದಾರಿಗಳು 4-5 ಕಡೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಕಡೆ ಮಣ್ಣು ಕೂಡ ಕುಸಿತ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ, ಮಾತನಾಡ್ಸೋಣ. ಮೇಡಮ್, ಮೊದಲನೇ ಬಾರಿಗೆ ಹಾಸನಕ್ಕೆ ಬಂದಿದ್ದೀರಿ, ಜೊತೆಗೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದಿರಿ. ಮೇಡಮ್, ನಿಮಗೆ ಇಲ್ಲಿನ ಅಧಿಕಾರಿಗಳು ಏನು ವಾಸ್ತವ ಚಿತ್ರಣ ಕೊಟ್ಟಿದ್ದಾರೆ ಮೇಡಮ್? ಓಕೆ, ಈಗ ನೀವು ನೋಡ್ತಾ ಇದ್ದೀರಿ 2-3 ದಿನಗಳಿಂದ ನಿರಂತರವಾಗಿ ಸಕಲೇಶಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಅಲ್ಲಿ ಅನೇಕ ಭೂಕುಸಿತ ಆಗ್ತಾ ಇರೋ ಒಂದು ಮಾಹಿತಿ ಬರ್ತಾ ಇದೆ. ಅಂದರೆ ತುಂಬ ಗಂಭೀರವಾಗಿ ಏನು ಸದ್ಯದಲ್ಲಿ ಇಲ್ಲ, ಆದರೆ ಅಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನಮ್ಮ ಕಂದಾಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಸಂಬಂಧಿತ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಸಭೆಯನ್ನು ನಡೆಸಿ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದೇವೆ. ಮುಖ್ಯವಾಗಿ ಇಲ್ಲಿ ಓಡಾಡ್ತಕ್ಕಂತಹ ವಾಹನಗಳಿಗೆ ಒಂದು ನೈಟ್ ಪೆಟ್ರೋಲಿಂಗ್ ಸಹ ನಾವು ಆಯೋಜಿಸಲಿಕ್ಕೆ ತಿಳಿಸಿದ್ದೇವೆ. ಅವರಿಗೆ ಸರಿಯಾದ ಡೈರೆಕ್ಷನ್ ಮತ್ತು ಕಾಷನ್ ಎಚ್ಚರಿಕೆಯ ಚಿಹ್ನೆಗಳನ್ನು ಅಳವಡಿಸುವುದು ಮತ್ತು ಅವರಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಅಲ್ಲಿ ಒಂದು ಸಿಬ್ಬಂದಿಗಳ ನಿಯೋಜನೆ ಮತ್ತು ರಾತ್ರಿ ಹೊತ್ತಲೂ ಸಹ ಗಸ್ತನ್ನು ಅವರು 12 ಕಿಲೋಮೀಟರ್ ಸ್ಟ್ರೆಚ್ 10 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಅವರು ಸುತ್ತಬೇಕಾಗ್ತದೆ. ನೀವು ನೋಡಿದ ಹಾಗೆ ಭೂಕುಸಿತ ಆಗುವ ಸಂಭವಗಳು ಇರೋದ್ರಿಂದ ಈಗ ಆಲ್ರೆಡಿ ಅದರ ಬಗ್ಗೆ ಒಂದು ವರದಿಯನ್ನು ತಯಾರಿಸಿ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ತಯಾರಿಸಿ ಒಂದು ಏನು ಅಂದಾಜು ಪಟ್ಟಿಯನ್ನು ಸಹ ತಯಾರಿಸಿದ್ದಾರೆ. ಇನ್ನು ಮುಂದಿನ ಸಮ್ಮರಲ್ಲಿ ನಾವು ಈಗ ಈ ಮಾನ್ಸೂನ್ ಮುಗಿದ ತಕ್ಷಣ ಆ ಕಾರ್ಯಗಳನ್ನು ಮತ್ತು ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗುವುದು, ಕಾಮಗಾರಿಗಳನ್ನು. ಬಟ್ ಅಲ್ಲಿಯವರೆಗೆ ನಾವು ಈ ಯಾವುದೇ ಅಹಿತಕರ ಘಟನೆ ನಡೆದೇ ಇರೋ ಹಾಗೆ ನಮ್ಮ ಸಿಬ್ಬಂದಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡಿದ್ದೇವೆ. ಕೆಲವೊಂದು ಭಾಗದಲ್ಲಿ ಏಕಮುಖ ಸಂಚಾರವಾಗ್ತದೆ, ಜೊತೆಗೆ ಅಪಘಾತಗಳು ಕೂಡ ಹೆಚ್ಚಾಗ್ತದೆ. ಮೇಡಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸ್ಥೆ ಅಧಿಕಾರಿಗಳಿಗೆ ಏನು ನೀವು ಸೂಚನೆ ಕೊಟ್ಟಿದ್ದೀರಾ ಅಂತ? ನೀವು ಹೇಳ್ದಾಗೆ ಇದು ಈಗ ಒಂದು ಬದಿಯಲ್ಲಿ ಕೆಲಸ ಇನ್ನೂ ನಡೀತಾ ಇದೆ, ಮತ್ತು ಒಂದೇ ರಸ್ತೆ ಇರೋದ್ರಿಂದ 2 ಬದಿಗಳಿಂದಲೂ ರಸ್ತೆ ಓಡಾಟ ಹೆಚ್ಚಾಗಿದೆ. ನೀವೇ ನೋಡ್ತಾ ಇದ್ದೀರಿ, ತುಂಬಾ ಒಂದು ಟ್ರಾಫಿಕ್ ಹೆಚ್ಚಾಗ್ತದೆ, ವಾಹನಗಳ ಸಂಖ್ಯೆನೂ ಹೆಚ್ಚಾಗಿ ಇದೆ. ಇಲ್ಲಿ ಇಷ್ಟೆಲ್ಲ ಮಳೆ ಭೂಕುಸಿತ ಇದ್ರೂ ವಾಹನಗಳ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಹಾಗಾಗಿ ನಮಗೆ ಇರೋದು ಒಂದೇ ದಾರಿ, ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಬೇಕು ಮತ್ತು ವಾಹನಗಳ ಸುಗಮವಾಗಿ ವಾಹನಗಳು ಚಲಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ನಮ್ಮ ಪ್ರಾಧಿಕಾರದ ವತಿಯಿಂದ ಅವರ ಸಿಬ್ಬಂದಿಯವರ ಜೊತೆಗೂಡಿ ಎಲ್ಲೆಲ್ಲಿ ಅಂತಹ ಡೇಂಜರಸ್ ಸ್ಪಾಟ್ಸ್ ಇದೆ ಅಲ್ಲಿ ಅವ್ರಿಗೂ ನಿಂತ್ಕೊಂಡಿರು ಮತ್ತು ಕಾಷನರಿ ಸೈನ್ಸ್ ಹೇಳಬೇಕು, ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆ, ಮತ್ತು ಆರೋಗ್ಯ ಇಲಾಖೆಯಿಂದ ಒಂದು ಆ್ಯಂಬ್ಯುಲೆನ್ಸ್, ಯಾವುದೇ ಅಂತಹ ಪ್ರತಿಕೂಲವಾದ ಯಾವುದೇ ಘಟನೆಗೆ ನಮ್ಮ ತಂಡ ತಯಾರಾಗಿದೆ. ಮೇಡಮ್, ಕೊನೆಯದಾಗಿ ಕೆಲವೊಂದು ಕಡೆ ಈ ಕಳಪೆ ಕಾಮಗಾರಿಗಳು ನಡೀತಾ ಇದೆ ಅನ್ನುವ ಆರೋಪಗಳು ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಾರೆ ಮೇಡಮ್. ಈ ತಡೆಗೋಡೆಗೆ ಸಂಬಂಧಪಟ್ಟಾಗೆ ಇರ್ಬೋದು, ರಸ್ತೆಗೆ ಸಂಬಂಧಪಟ್ಟಾಗೆ ಇರ್ಬೋದು, ಈ ರೀತಿಯಾದಂಥ ಆರೋಪ ಇದೆ ಮೇಡಮ್. ನಾನು ಸಭೆ ನಡೆಸಿ ನಮಗೆ ತಿಳಿದು ಬಂದ ವಿಷಯ ಅಂದರೆ ಇದು DPR ಅಂದರೆ ಮೂಲವಾಗಿ ಒಂದು ವರದಿ DPR ರೆಡಿ ಆಗಿದ್ದು, ಪ್ರಾಜೆಕ್ಟ್ ರೆಡಿ ಆಗಿದ್ದು, ಪ್ಲ್ಯಾನ್ ರೆಡಿ ಆಗಿದ್ದು ತುಂಬ ಹಿಂದೆ ಆಗಿತ್ತು. ಸೊ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಾಗ ಅದನ್ನು ಸ್ಟಡಿ ಅವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ನೀವು ಹೇಳಿದಾಗೆ ಒಂದು ವೈಜ್ಞಾನಿಕವಾದ ಒಂದು ಅಧ್ಯಯನ ಮಾಡಿ ಆ ಲೊಕೇಶನ್ಗೆ, ಆ ಸ್ಥಳಕ್ಕೆ ಅವಶ್ಯ ಬರುವ ಅಥವಾ ಪ್ರತಿಯೊಂದು ಸ್ಥಳನೂ ಒಂದು ಡಿಫ್ರೆಂಟಾಗಿ ಇದೆ, ಚಾಲೆಂಜಸ್ ಡಿಫ್ರೆಂಟ್ ಇರ್ತದೆ ಅಲ್ಲಿ. ಹಾಗಾಗಿ ಅದರ ರೀತಿಯಾಗಿ ಒಂದು ಪ್ರೊಟೆಕ್ಷನ್ ವಾಲ್ಸ್ ಇರಬಹುದು, ಗ್ಯಾಬ್ರಿಯನ್ ವಾಲ್ಸ್ ಇರಬಹುದು, ಅಥವಾ ತಡೆಗೋಡೆಗಳನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದು ಒಂದು ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಮಾಡಿ ಅದರಂತೆ ಕಾರ್ಯನಿರ್ವಹಿಸಲು ನಾನು ಅವರಿಗೆ ಸೂಚನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರುವಾಗೆ ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದ. ಇದು ನೂತನ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಕೂಡ ಈಗಾಗಲೇ ಹೇಳುವಂಥ ಮಾತು. ಒಂದು ಏನಂತಂದರೆ, ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ, ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಗಸ್ತು ತಿರುಗುವಂತಹ ಕೆಲಸಕ್ಕೆ ಅಂದರೆ ಆ ಸೂಚನೆಯನ್ನು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಜೊತೆಗೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.
ಈಗ ಮೇಲಿಂದ ಸ್ಟ್ರೀಮ್ ಬರಬೇಕು ಅದೇ ಡೌನ್ ಈಗ ಮಳೆ ಬರಲಿ ಒಡೆ ಬರಲಿ ಏನೇ ಬರಲಿ Hey, you want to make